ಗಿಲ್ಲಿ ನಟ ತಮ್ಮ ಅಣುಕು ಮಾತುಗಳಿಂದ ನೋವುಂಟು ಮಾಡುತ್ತಿದ್ದಾರೆಂದು ಅಶ್ವಿನಿ ಗೌಡ, ರಿಷಾ ಮತ್ತು ಧ್ರುವಂತ್ ಆರೋಪಿಸಿದ್ದಾರೆ. ಆದರೆ ತಮ್ಮ ನೇರ ನುಡಿಗೆ ಸ್ಪಷ್ಟನೆ ನೀಡಿರುವ ಗಿಲ್ಲಿ ನಟ ಅವರ ಆರೋಪಗಳಿಗೆ ತಿರುಗೇಟು ನೀಡಿದ್ದು ವೀಕೆಂಡ್ ಸಂಚಿಕೆ ಕುತೂಹಲ ಮೂಡಿಸಿದೆ. ಗಿಲ್ಲಿ ನಟ ತಮ್ಮ ಅಣುಕು ಮಾತುಗಳಿಂದ ಬೇರೆಯವರ ಮನಸ್ಸು ನೋಯಿಸುತ್ತಾರೆ ಎನ್ನುವುದು ಅಶ್ವಿನಿ ಗೌಡ, ರಿಷಾ, ಧ್ರುವಂತ್ ಸೇರಿದಂತೆ ಹಲವರ ಹೇಳಿಕೆಯಾಗಿತ್ತು. ಇರೋದನ್ನ ನೇರವಾಗಿ ಹೇಳುವ ಕಾರಣ ನಿಮಗೆ ಬೇಸರ ಉಂಟಾಗಬಹುದು. ತಮ್ಮ ಮಾತುಗಳಿಗೆ ಗಿಲ್ಲಿ ನಟ ಸ್ಪಷ್ಟನೆ ನೀಡಿದ್ರು. ಈ ಬಾರಿ ಬಿಗ್ ಬಾಸ್ ನಲ್ಲಿ ಪ್ರತಿ ವಾರ ಒಂದೊಂದು ಗ್ರೂಪ್ ರಚನೆ ಆಗುವುದನ್ನ ಕಾಣಬಹುದು. ಪ್ರತಿ ವಾರ ರಚನೆಯಾಗುವ ಆ ಗುಂಪಿನಲ್ಲಿ ಅಶ್ವಿನಿ ಗೌಡ ಕಾಣಿಸಿಕೊಳ್ತಾರೆ. ಈ ಬಾರಿ ಧ್ರುವಂತ್, ರಿಷಾ ಮತ್ತು ಅಶ್ವಿನಿ ಗೌಡ ಜೊತೆಯಾಗಿ ಹೆಚ್ಚು ಕಾಣಿಸಿಕೊಂಡಿದ್ದಾರೆ. ಇಂದು ಬಿಡುಗಡೆಯಾದ ಪ್ರೊಮೋದಲ್ಲಿ ಮೂವರು ಜೊತೆಯಾಗಿ ಗಿಲ್ಲಿ ನಟನ ಮೇಲೆ ಮುಗಿಬಿದ್ದಿದ್ದಾರೆ. ಮೂವರು ಒಂದಾಗಿ ದಾಳಿ ನಡೆಸಿದ್ರು. ಗಿಲ್ಲಿ ನಟ ಮಾತ್ರ ತಮ್ಮದೇ ಶೈಲಿಯಲ್ಲಿ ಅವರದ್ದೇ ಮಾತುಗಳ ಮೂಲಕ ತಿರುಗೇಟು ನೀಡಿದ್ದಾರೆ. ಈ ವಾರದ ವೀಕೆಂಡ್ ಸಂಚಿಕೆಯಲ್ಲಿ ಸುದೀಪ್ ಅವರು ನಾಲ್ವರಲ್ಲಿ ಯಾರು ಸರಿ ಮತ್ತು ತಪ್ಪು ಅನ್ನೋದನ್ನ ಸ್ಪಷ್ಟಪಡಿಸಬೇಕು. ಕಳೆದ ವಾರದ ಸಂಚಿಕೆಯಂತೆ ವೀಕ್ಷಕರನ್ನ ಗೊಂದಲದಲ್ಲಿ ಇಡಬೇಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ವೀಕ್ಷಕರು. ಅದೇನೋ ಎಲ್ಲದಕ್ಕೂ ಗಿಲ್ಲಿ ಗಿಲ್ಲಿ ಅಂತೀರಿ ಅಂತ ಅಶ್ವಿನಿ ಗೌಡ ಪ್ರಶ್ನೆ ಮಾಡ್ತಾರೆ. ನಯ, ನಾಜೂಕು ಅನ್ನೋದನ್ನ ಕಲಿತುಕೋ ಅಂತ ರಿಷಾ ಹೇಳ್ತಾರೆ. ಅದು ನಿನ್ನಲ್ಲಿಯೇ ಇಲ್ಲ ಅಂತ ಗಿಲ್ಲಿ ತಿರುಗೇಟು ನೀಡಿದ್ದಾರೆ. ಮತ್ತೊಂದೆಡೆ ಧ್ರುವಂತ್ ಕಾಮಿಡಿ ಮಾಡೋದು ಬೇರೆ, ಆದ್ರೆ ಇದೇ ಕಾಮಿಡಿ ಮೂಲಕ ಬೇರೆಯವರನ್ನ ಚೀಪ್ ಮಾಡೋದು ಬೇರೆ. ಯಾರಾದ್ರೂ ನಿನ್ನ ಒಂದು ಒಳ್ಳೆಯದನ್ನ ಮಾತಾಡ್ತಾರಾ, ಯಾರಾದ್ರೂ ನಿನ್ ಬಗ್ಗೆ ಒಂದು ಒಳ್ಳೆಯದನ್ನ ಮಾತಾಡ್ತಾರಾ ಅಂತ ಪ್ರಶ್ನೆ ಮಾಡ್ತಾರೆ. ಇದಕ್ಕೆ ಗಿಲ್ಲಿ ನಿನ್ ಬಗ್ಗೆ ಬಹಳ ಒಳ್ಳೆದನ್ನ ಮಾತಾಡ್ತಾರೆ ನೋಡು ಅಂತ ತಿರುಗೇಟು ಕೊಟ್ಟಿದ್ದಾನೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.